ಏನದು ಫ್ಯೂನರಲ್ ಪ್ರೊಸೆಷನ್ನಾ? ಫ್ಯೂನರಲ್ ಪ್ರೊಸೆಷನ್ ಇದು. ಸೊ ಹಿಂಗೆ ಫ್ಯೂನರಲ್ ಪ್ರೊಸೆಷನ್ ಇದ್ದಾಗ ಈ ಥರ ಲೈಟ್ಗಳು ಹಾಕ್ಕೊಂಡು ಹೋಗ್ತಾರೆ. ಸೊ ಯಾರೋ ಪಾಪ ಹೋಗ್ಬಿಟ್ಟಿದ್ದಾರೆ, ಅದಕ್ಕೆ ಅವ್ರನ್ನ ಆ ಕಾರಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ನೋಡಿ. ಯಾರೋ ದೊಡ್ಡವರೇ ಹೋಗಿರ್ಬೇಕು. ನೋಡಿ ಎಷ್ಟು ಕಾರ್ ಹೋಗ್ತಾ ಇದೆ ಅವರಿಂದ. ಹೋದಾಗ ಬ್ಲಾಕ್ ಮಾಡಿಬಿಡ್ತಾರೆ ಈ ಥರ. ಈ ಥರ ಸ್ಮಶಾನಕ್ಕೆ ಹೋಗೋವರೆಗೂ ರೋಡ್ ಬ್ಲಾಕ್ ಮಾಡಿಬಿಡ್ತಾರೆ. ಅಂದರೆ ಪರ್ಮಿಷನ್ ಎಲ್ಲ ತಗೋಬೇಕು ಮೊದಲೇ, ಬಟ್ ಆ ಪ್ರಾಕ್ಟೀಸ್ ಇಲ್ಲಿದೆ ನಡೆಯುತ್ತೆ. ಒಂದಿಷ್ಟು ಸ್ಟೇಟಲ್ಲಿ ಬಿಡ್ತಾರೆ, ಒಂದಿಷ್ಟು ಸ್ಟೇಟಲ್ಲಿ ಬಿಡಲ್ಲ. ನಾನಿರೋ ಸ್ಟೇಟ್ ಟೆನಿಸಿ ಅಂತ, ಅಲ್ಲಿ ಬಿಡ್ತಾರೆ ಈ ಥರ. ಬಾ 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 ಯಾರೋ ಹೆವಿ ಫೇಮಸ್ ಇರೋ ವ್ಯಕ್ತಿನೇ ಹೋಗಿರಬೇಕು. ಇಲ್ಲಿ ಯೂಶಲಿ ಇಷ್ಟು ಜನ ಫ್ಯೂನರಲ್ಗೆಲ್ಲ ಬರಲ್ಲ. ನೋಡಿ ಅಲ್ಲಿ ಬರ್ದಿದೆ ಫ್ಯೂನರಲ್ ಅಂತ. ಸೊ ಇವರೆಲ್ಲರೂ ಸ್ಮಶಾನಕ್ಕೆ ಹೋಗ್ತಾವ್ರೆ ಇವಾಗ. ನೋಡಿ ಚರ್ಚಲ್ಲಿ ಮೀಟ್ ಆಗ್ತಾರೆ. ಚರ್ಚಲ್ಲಿ ಎಲ್ಲರೂ ಹೋಗಿರೋ ವ್ಯಕ್ತಿನ ನೋಡ್ತಾರೆ. ಇವಾಗ ನಮ್ಮ ಮನೇಲಿ ಅಂದರೆ ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ ಅಂದರೆ, ಮನೆ ಮುಂದೆನೋ ಅಥವಾ ಎಲ್ಲಾದರೂ ಮನೆಗೆ ಕ್ಲೋಸ್ ಆಗಿ ಯೂಶಲಿ ಮನೆ ಮುಂದೆ ಇಡ್ತಾರಲ್ವಾ. ಸೊ ಇಲ್ಲಿ ಚರ್ಚಲ್ಲಿ ಇಡ್ತಾರೆ. ಚರ್ಚಲ್ಲಿ ಇಟ್ಟರೆ ಎಲ್ಲ ಫುಲ್ಲು ಸೂಟು ಬೂಟು ಎಲ್ಲ ಹಾಕ್ಸಿ, ನಮ್ದ್ರಲ್ಲಿ ಏನು ಬಟ್ಟೆ ಎಲ್ಲ ಹಾಕಲ್ಲ ಅಲ್ವಾ, ಇಲ್ಲಿ ಉಲ್ಟಾ ಸೂಟು ಬೂಟು ಎಲ್ಲ ಹಾಕಿ ನೀಟಾಗಿ ರೆಡಿ ಮಾಡಿ ಫ್ಯೂನರಲ್ ಹೋಮಲ್ಲಿ ಇಡ್ತಾರೆ. ಚರ್ಚಲ್ಲಿ ಇಡಲ್ಲ, ಸಾರಿ, ಫ್ಯೂನರಲ್ ಹೋಮಲ್ಲಿ ಇಡ್ತಾರೆ. ಸೊ ಬಂದುಬಿಟ್ಟು ಎಲ್ಲರೂ ನೋಡಿಬಿಟ್ಟು ಹೂವು ಆ ಥರ ಎಲ್ಲ ಕೊಟ್ಬಿಟ್ಟು ರೆಸ್ಪೆಕ್ಟ್ ಎಲ್ಲ ಪೇ ಮಾಡಿಬಿಟ್ಟು ಅಲ್ಲಿಂದ ಸ್ಮಶಾನಕ್ಕೆ ಹೋಗ್ತಾರೆ. ಇನ್ನೊಂದೇನಂತ ಅಂದರೆ ಇಲ್ಲಿ ಎಲ್ಲರೂ ಸೂಟ್ ಹಾಕ್ಕೊಂಡು ಹೋಗ್ತಾರೆ. ಸೂಟ್ ಅಂದರೆ ಚೆನ್ನಾಗಿ ರೆಡಿ ಆಗಿ ಹೋಗ್ತಾರೆ ಸ್ಮಶಾನಕ್ಕೆ. ಹೋಗ್ಬಿಟ್ಟಿದ್ದಾರೆ, ಚೆನ್ನಾಗಿ ಕಳಿಸ್ಕೊಡೋಣ ಅಂತ ಎಲ್ಲರೂ ಬ್ಲ್ಯಾಕ್ ಸೂಟ್ ಹಾಕ್ಕೊಂಡು ಹೋಗ್ತಾರೆ ಸ್ಮಶಾನಕ್ಕೆ. ಇಲ್ಲಿ ಅದೇ ದೊಡ್ಡ ಬಿಸ್ನೆಸ್ಸು, ಫ್ಯೂನರಲ್ ಸರ್ವಿಸ್ದೇ ಹೆವಿ ದೊಡ್ಡ ಬಿಸ್ನೆಸ್ ಇಲ್ಲಿ. ಒಂದು ಕ್ಯಾಸ್ಕೆಟ್ ಬಂದ್ಬಿಟ್ಟು ಮಿನಿಮಮ್ ಅಂದರೆ $1,000 to $2,000 ಆಗುತ್ತೆ. ಅಂದರೆ 1,00,000ದಿಂದ 85,000ದಿಂದ 1,50,000ವರೆಗೆ ಹೋಗುತ್ತೆ ಮಿನಿಮಮ್ ಅಂತ. ಅಂದರೆ ಅದು ಅದರಲ್ಲೂ ಇನ್ನು ಬೇರೆ ಏನೇನೋ ವುಡ್ಗಳಿರೆಲ್ಲ ಇರುತ್ತೆ. ಸೊ ಅದರೆಲ್ಲ ಮಾಡ್ಕೊಂಡು ಹೋದರೆ ಇನ್ನೂ ಜಾಸ್ತಿ ಆಗೋಗುತ್ತೆ. ಹೋಗಿದ್ದಾರಲ್ಲ, ಚೆನ್ನಾಗಿ ಕಳಿಸ್ಕೊಡೋಣ ಅಂತ.